ಯೇಸು ಕ್ರಿಸ್ತನ ಅನ್ಸುತ್ತೆ. ನನ್ನ ಹೆಸರು ಬಂದು ಗಂಗರಾಜು ಅಂದ್ಬಿಟ್ಟು. ನಾನು ಬಂದು ಹಿಂದೂ ಕುಟುಂಬದಲ್ಲಿ ಹುಟ್ಟು ಬೆಳೆದಿರೋನು. ನಾನು ಚಿಕ್ಕ ಹುಡುಗನಿಂದಲೇ ಊರು ಬಿಟ್ಟು ಓಡಿ ಬಂದು ಬೆಂಗಳೂರಲ್ಲಿ ಸೆಟ್ಲಾದೆ. ಸೆಟ್ಲಾದಮೇಲೆ ಸ್ವಲ್ಪ ತುಂಬ ಕಷ್ಟದಲ್ಲಿ ಇದೆ. ಕಷ್ಟದಲ್ಲಿರಬೇಕಾದ್ರೆ ನನ್ನ ಫ್ರೆಂಡು ಅವರೆಲ್ಲ ಕ್ರಿಶ್ಚಿಯನ್ಸ್ಗಳು, ಸುಮಾರು ಜನ ಕ್ರಿಶ್ಚಿಯನ್ಸ್ಗಳು. ನಾನು ಅವ್ರ ಜೊತೆ ಒಂದು ಸರಿ ಅವ್ರ ಮನೆಗೆ ಕ್ರಿಶ್ಚಿಯನ್ ಹಬ್ಬಕ್ಕೆ ಊರಿಗೆ ಅವರ ಹಬ್ಬಕ್ಕೆ ಹೋಗಿದ್ದೆ, ಕ್ರಿಶ್ಚಿಯನ್ನಕ್ಕೆ ಹಬ್ಬಕ್ಕೆ. ಆವಾಗ ಹೋದಾಗ ಅವ್ರ ಮನೇಲಿ ಕ್ರಿಶ್ಚಿಯನ್ ಹಬ್ಬ ಮಾಡಿದರು. ಆವಾಗ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಅದಕ್ಕಿಂತ ಮುಂಚೆ ನಾನೊಂದು ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಕೆಲಸ ಮಾಡಬೇಕಾದ್ರೆ ತುಂಬ ಒಳ್ಳೆ ಪೇಮೆಂಟ್ ಇರೋದು, ಒಳ್ಳೆ ರೂಮು, ಊಟ ಗೀಟ ಎಲ್ಲ ಚೆನ್ನಾಗಿ ಕೊಡೋರು. ಅದಾದಮೇಲೆ ಕ್ರಿಶ್ಚಿಯನ್ಸ್ ನಮ್ಮ ಫ್ರೆಂಡ್ ಮನೆಗೆ ಹಬ್ಬಕ್ಕೆ ಹೋಗಿದ್ದೆ. ಅದು ಮುಗಿಸ್ಕೊಂಡು ಮಾರನೇ ದಿನ ಡ್ಯೂಟಿಗೆ ಹೋಗ್ಬೇಕಾಗಿತ್ತು. ಡ್ಯೂಟಿಗೆ ಹೋದ್ಮೇಲೆ ಒಬ್ಬರು ಪಾಸ್ಟ್ರು ಬಂದರು. ಪಾಸ್ಟ್ರು ಬಂದಮೇಲೆ ನನ್ನ ತಲೆ ಮೇಲೆ ಕೈ ಇಟ್ಬಿಟ್ಟು ಪ್ರೇಯರ್ ಮಾಡಿದ್ಮೇಲೆ ನನಗೆ ಏನು ಅನಿಸಿಲ್ಲ. ಸುಮ್ಮನೆ ಆಯಿತು. ಮತ್ತು ಸಾಯಂಕಾಲ ಬಿಟ್ಟೆ ಮತ್ತು ನಾಳೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಾಯ್ತು ಚಾನಲ್ ಮೀಡಿಯಾಗೆ. ಹೋದರೆ ಕೆಲಸದಿಂದ ತೆಗೆದುಬಿಟ್ಟಿದ್ದೀನಪ್ಪ, ನೀನು ಕೆಲಸಕ್ಕೆ ಬರಬೇಡ ಅಂದರು. ಆವಾಗ ಈ ವ್ಯಕ್ತಿ ತಲೆ ಮೇಲೆ ಕೈ ಇಕ್ಕಿದ್ದಕ್ಕೆ ನನಗೆ ಕೆಲಸ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಕಂಡ್ರೆ ನನಗೆ ಆಯ್ತಿರಲಿಲ್ಲ. ತುಂಬ ಇರಿಟೇಟ್ ಆಗೋದು, ಅವ್ರು ಕಂಡ್ರೇ ಬೈಬೇಕು ಅನ್ಸೋದು, ಅವ್ರು ಕಂಡ್ರೇ ಆಯ್ತಿರಲಿಲ್ಲ ನನಗೆ. ಅದಾದಮೇಲೆ ನಮ್ಮ ಫ್ರೆಂಡ್ ಮೇಲೂ ಜಗಳ ಮಾಡಿಬಿಟ್ಟೆ ನಾನು. ನೀವೆಲ್ಲ ಕ್ರಿಶ್ಚಿಯನ್ಸ್ ಸರಿ ಇಲ್ಲಪ್ಪ, ನಿಮ್ಮ ಮನೆಗೆ ಬಂದಿದ್ದಕ್ಕೆ ನಿನ್ನ ಕೆಲಸನೇ ಹೋಯ್ತು, ನನ್ನ ಸಂಬಳ ಹೋಯ್ತು, ಈಗ ಊಟಕ್ಕೂ ಕಷ್ಟ ಆಗದೆ, ಪೇಮೆಂಟ್ ಆಗಿಲ್ಲ, ಸಂಬಳ ಆಗಿಲ್ಲ, ಬಂದು ಯಾರನ್ನ ಕರ್ಕೊಂಬಂದು ಪಾಸ್ಟ್ರು ಅಂತ ಕರ್ಕೊಂಬಂದು ನನ್ನ ತಲೆ ಮೇಲೆ ಕೈ ಇಕ್ಸ್ಬಿಟ್ಟು ಪ್ರೇಯರ್ ಮಾಡಿಸಿದೆ, ಇವಾಗ ನನ್ನ ಕೆಲಸ ಹೋಗ್ಬಿಡ್ತು, ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟೆ. ಬೈದ ಮೇಲೆ ತುಂಬ ಕಷ್ಟ ಆಗೋಯ್ತು. ಅದೊಂದು ತಿಂಗಳಾದ ಮೇಲೆ ತುಂಬ ಕಷ್ಟ ಆಯಿತು. ಊಟಕ್ಕೂ ಕಷ್ಟ ಆಗೋಯ್ತು, ಮಲ್ಗೋ ಜಾಗಕ್ಕೂ ಕಷ್ಟ ಆಗೋಯ್ತು. ಆಮೇಲೆ ನೆಕ್ಸ್ಟು ಅದಾದಮೇಲೆ ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಅವಿನ್ಯೂ ರೋಡ್ ಅಂತ ಒಂದು ಐತೆ. ಆ ರೋಡಲ್ಲಿ ಗಣೇಶನ ಹಬ್ಬದ ಟೈಮಲ್ಲಿ ಒಂದು ತಿಂಗಳು ಅಲ್ಲಿ ಇಲ್ಲಿ ಗಣೇಶನ ಹಬ್ಬ ಮಾಡ್ತಿದ್ರು. ಗಣೇಶ ಮಡಗಿರೋ ಜಾಗದಲ್ಲಿ ಹೋಗಿ ಅಲ್ಲಿ ಇಲ್ಲಿ ಊಟ ಇಸ್ಕೊಂಡು ಒಂದೂವರೆ ತಿಂಗಳು ಹಂಗೆ ಅಲ್ದಾಡ್ಕೊಂಡು ಕಷ್ಟಪಟ್ಟೆ. ಅದಾದಮೇಲೆ ಅಲ್ಲಿ ಇಲ್ಲಿ ಒಂದು ಸಿನಿಮಾ ಕೆಲಸಕ್ಕೆ ಇದಕ್ಕೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಹಿಂಗೆ ಪರಿಚಯ ಆಯಿತು. ಯಾರ ಕಡೆಯಿಂದ ಪರಿಚಯ ಆಗಿ ಅವರು ಕ್ರಿಶ್ಚಿಯನ್ ಹುಡುಗಿ ಪರಿಚಯ ಆಯಿತು. ಅವಾಗ ಪರಿಚಯ ಆದಮೇಲೆ ಇಬ್ರಿಗೂ ಲವ್ ಆಯಿತು. ಲವ್ ಆದಮೇಲೆ ಮದುವೆ ಮಾಡ್ಕೊಂಡಾದ್ಮೇಲೆ ಇಬ್ಬರು ಚೆನ್ನಾಗಿದ್ದು. ಮತ್ತು ಅವಳು ಕ್ರಿಶ್ಚಿಯನ್ ಅಂತ ನನಗೆ ಅವಳು ಪ್ರೇಯರ್ ಮಾಡೋಕ್ಕೆ ಜಾಸ್ತಿ, ಬೆಳಗ್ಗೆ ಸಾಯಂಕಾಲ ಪ್ರೇಯರ್ ಮಾಡ್ತಾಯಿರೋಳು. ಅವಳು ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಇರಿಟೇಟ್ ಆಗೋದು. ಏನಕ್ಕೆ ಇವಳು ಹುಚ್ಚಿ ಥರ ಆಡ್ತಾಳಲ್ಲ, ಅಳ್ತಾಳೆ, ಜೋರಾಗಿ ಕೈ ಎತ್ತಿ ಮೇಲೆ ಅಳ್ತಾಳೆ, ಹಂಗೆ ಹಿಂಗೆ ಅಂತ ನನಗೆ ತುಂಬ ಬೇಜಾರಾದಮೇಲೆ ನಾನು ಎಷ್ಟೋ ಸರಿ ಅವಳನ್ನ ಹೊಡೆಯೋಕೆ ಹೋಗ್ಬಿಟ್ಟಿದ್ದೀನಿ. ಏನಕ್ಕೆ ನೀನು ಯಾವಾಗಲೂ ಏಸಪ್ಪ ಅಂತೀಯ, ಬಾಯಿಲಿ ನಮ್ಮ ದೇವ್ರದ್ದು ಈಗ ರಾಘವೇಂದ್ರ ಸ್ವಾಮಿ ದೇವ ಅಲ್ಲಿ ಕರ್ಕೊಂಡೋಗ್ತೀನಿ, ಮಂತ್ರಾಲಯ ಕರ್ಕೊಂಡೋಗ್ತೀನಿ, ತಿರುಪತಿ ಕರ್ಕೊಂಡೋಗ್ತೀನಿ ಬಾ ಅಂದ್ಬಿಟ್ಟು ಸುಮಾರು ಸರಿ ಬಲವಂತ ಮಾಡಿ ಬರಲಿಲ್ಲ ಅವಳು. ಬರ್ದಿಲ್ಲ ಮೇಲೆ ಸರಿ ಆಯ್ತು, ನಿನ್ನ ಪಾಡೆ ನಿನ್ನ ದೇವ್ರು ನೀನು ನೋಡ್ಕೊ, ನನ್ನ ದೇವ್ರು ನಾನು ನೋಡ್ಕೊತೀನಿ ಅಂದ್ಬಿಟ್ಟು ನಮ್ಮ ಮನೇಲಿ ನಾನು ಬೆಂಗಳೂರು ಕಾಮಾಕ್ಷಿಪಾಳ್ಯ ಅಂತ ಒಂದು ಏರಿಯಾದಲ್ಲಿ ವಾಸ ಮಾಡ್ತಿದ್ದರು. ಆವಾಗ ವಾಸ ಮಾಡಬೇಕಾದ್ರೆ ನಾನು ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ತಂದು ಡೈಲಿ ಪೂಜೆ ಮಾಡ್ತಿದ್ದೆ. ಅವಳು ಬೈಬಲ್ ಮಾಡಿಕೊಂಡು ನನ್ನ ಹೆಂಡತಿ ಅವಳು ಪ್ರೇಯರ್ ಮಾಡೋಳು. ಡೈಲಿ ಅವಳು ಮಾಡೋಳು, ನನ್ನ ದೇವ್ರು ನಾನು ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಬಾಯ್ತಿತ್ತು. ನಾವು ಬೆಳಗ್ಗೆಯಿಂದ ಸಾಯಂಕಾಲದಾಗ ಕೆಲಸ ಮಾಡಿದ್ರೂ ನಮಗೆ ಊಟಕ್ಕೂ ತುಂಬ ಕಷ್ಟ ಆಗೋದು. ಎಷ್ಟೋ ಸರಿ ನಮಗೆ ಊಟನೇ ಇರಲಿಲ್ಲ. ನಾನು ಕೆಲಸ ಮಾಡಿದ್ರೂ ಪೇಮೆಂಟ್ ಕೈ ಸಿಗ್ತಾ ಇರಲಿಲ್ಲ. ಮತ್ತು ಏನೇನೋ ಬಿಸ್ನೆಸ್ ಮಾಡಿದ್ರೆ ಯಾವುದೂ ನನಗೆ ಕೈ ಹತ್ತಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನನ್ನ ಹೆಂಡತಿ ಪ್ರೇಯರ್ ಮಾಡ್ತಾ ಇರೋಳು, ನನ್ನ ಪಾಡಿ ನಾನು ಸುಮ್ಮನೆ ಇrini. ನಾನು ಅದಕ್ಕಿಂತ ಮುಂಚೆ ಎಣ್ಣೆ ಹೊಡ್ಕೊಂಡು, ಸಿಗರೇಟ್ ಸೇದ್ಕೊಂಡು, ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ, ಪಬ್ಬು, ಡಿಸ್ಕೋಟೇಕು ಅಲ್ಲೆಲ್ಲ ಓಡಾಡಿಕೊಂಡು ಭಾರಿ ಎಣ್ಣೆ ಹೊಡ್ಕೊಂಡು 24/8 ಎಣ್ಣೆ ಮೇಲೆ ಇರ್ತಿದ್ದೆ ನಾನು. ಯಾವಾಗಲೂ ಸಿಗರೇಟು ಜೋಬಲ್ಲಿ 2 ಪ್ಯಾಕ್ 3 ಪ್ಯಾಕ್ ಸಿಗರೇಟು. ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಬಾರ್ ಓಪನ್ ಆದರೆ ಅವಾಗ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ MG ರೋಡು ಇದು ಎಲ್ಲ ಪಾರ್ಟಿ ಮಾಡ್ಕೊಂಡು ಓಡಾಡ್ಕೊಂಡೇ ಇರ್ತಿದ್ವು.
ಮತ್ತು ಎಷ್ಟೋ ಸರಿ ಬಂದು ನಾನು ಎಣ್ಣೆ ಹೊಡೆದು ನನ್ನ ಹೆಂಡತಿಗೆ ಹೊಡೆದ್ಬಿಟ್ಟಿದ್ದೀನಿ. ಯಾಕೆ ನೀನು ಯಾವಾಗಲೂ ಕ್ರಿಶ್ಚಿಯನ್ನು ಅದು ಇದು ಬೈಬಲ್ ಓದ್ಕೊಂಡು ನನಗೆ ಯಾಕೆ ಹುಚ್ಚ ಮಾಡ್ತೀಯಾ, ನೀನು ಹುಚ್ಚಿ ಆಯ್ತೀಯಾ, ಹಂಗೆ ಹಿಂಗಿಂತ ಬೈದಿದ್ದೀನಿ. ಅದಾದಮೇಲೆ ಮತ್ತೆ ಸುಮಾರು ಸರಿ ನನಗೆ ಅದ್ರ ದೇವ್ರು ನಂಬೇನೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಅದ್ಮೇಲೆ ತುಂಬ ಕಷ್ಟ ಆಯಿತು. ತುಂಬ ಕಷ್ಟ ಆದಮೇಲೆ ನಮಗೆ ಒಂದು 2ನೇ ಮಗು ಹುಟ್ಟೋ ಟೈಮಲ್ಲಿ ನನ್ನ ಹೆಂಡತಿಯವರ ಅಜ್ಜಿಗಿಂದ ಒಂದು ಫೋನ್ ಬರ್ತದೆ. ಮೇರಿ ಎಂಬುದ ಅಂದ್ಬಿಟ್ಟು ಒಂದು ಫೋನ್ ಬರ್ತದೆ. ಅವರು ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾಳೆ, ನನ್ನ ಹೆಂಡತಿ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾಳೆ. ಆವಾಗ ನೋಡಿದಾಗ ನಮ್ಮ ಅಜ್ಜಿದು ಯೂಟ್ಯೂಬಲ್ಲಿ ಬಂದದೆ, ನೋಡ್ರಿ ಇವ್ರೆ ನಮ್ಮ ಅಜ್ಜಿ ಪಾಸ್ಟ್ರು ಅಂದ್ಬಿಟ್ಟು ನನಗೆ ತೋರಿಸಿದ್ಲು. ಮೇರಿ ಎಂಬುದ ಅಂದ್ಬಿಟ್ಟು ಅವರು ಪಾಸ್ಟ್ರು. ತೋರಿಸಿದಾಗ ಹೌದಾ ಸರಿ ಆಯಿತು. ನನಗೆ ಗೊತ್ತಿತ್ತಲ್ಲ, ಮೊದಲೇ ಒಂದು ಸರಿ ಯಾರೋ ತಲೆ ಮೇಲೆ ಕೈ ಇಟ್ಬಿಟ್ಟು ನಾನು ಪ್ರೇಯರ್ ಮಾಡಿದಾಗ ಅಯ್ಯೋ ಇವರೆಲ್ಲ ಒಂದೇ ಕ್ರಿಶ್ಚಿಯನ್ಸ್ಗಳು ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ನಾನು ಕಿವಿಗೆ ಹಾಕಿಲ್ಲ. ಹೌದಾ ಸರಿ ಆಯ್ತು ಅಂತ ಸುಮ್ಮನಾದಮೇಲೆ ನೆಕ್ಸ್ಟು ಅವ್ರ ಅಜ್ಜಿಗೆ ಫೋನ್ ಮಾಡೋದು. ನನ್ನ ಹೆಂಡತಿ ಫೋನ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಸರಿ ಮಾತಾಡ್ಸಿದ್ರು ಅವ್ರ ಕೈಲಿ. ಮಾತಾಡ್ಸಿದಾಗ ನಾನು ಮಾತಾಡಿದೆ. ಸರಿ ಹೌದಾ ಒಂದು ಸರಿ ಪ್ರೇಯರ್ ಮಾಡ್ತೀನಪ್ಪ ಅಂದರು. ಮಾಡಿದ್ರು. ನನಗೆ ಅವಾಗಲೂ ನಂಬಿಕೆ ಇಲ್ಲ, ನಾನು ನಂಬೇ ಇಲ್ಲ ಅವಾಗ, ನಂಬಿಲ್ಲ. ನಾನು ನೆಕ್ಸ್ಟು ಫೋನ್ ಮಾಡಿದಾಗ ನಮ್ಮ ಅಜ್ಜಿ ಫೋನ್ ಮಾಡೋವ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇರೋಳು. ಹೌದಾ ಸರಿನಮ್ಮ ನೆಕ್ಸ್ಟು ಅವ್ರ ಅಜ್ಜಿ ಊರು ತಿರುವಣ್ಣಾಮಲೆಗೆ ಬಂದಮೇಲೆ ಇಲ್ಲಿ ಬಂದಮೇಲೆ ಇವರು ಒಂದು ಚರ್ಚ್ ಇದೆ ಮತ್ತು ಪಾಸ್ಟ್ರು ಅಂತ ಎಲ್ಲ ತೋರಿಸಿದ್ರು, ನೋಡಿದೆ. ಮತ್ತು ಭಾನುವಾರ ಪ್ರೇಯರ್ ಮಾಡ್ತಾಯಿದ್ರು ಮತ್ತು ಚರ್ಚ್ ನಡೆಸೋರು. ಆವಾಗ ನಾನು ನೋಡಿದಾಗ ಏಸಪ್ಪ ಅಂದಾಗ ನಾನು ತುಂಬ ಕಷ್ಟದಲ್ಲಿದ್ದೆ ಅವಾಗ. ಇಲ್ಲಿ ತಿರುವಣ್ಣಾಮಲೆಗೆ ಬಂದಾಗ ಅವ್ರ ಅಜ್ಜಿ ಹತ್ರ ಚರ್ಚಿಗೆ ಬಂದಾಗಲೂ ತುಂಬ ಕಷ್ಟದಲ್ಲಿದ್ದೆ. ನನ್ನ ಗಾಡಿ ಇತ್ತು, ಆ ಗಾಡಿನೆಲ್ಲ ಅಡ ಮಾಡಿಬಿಟ್ಟಿದ್ದು, ಮತ್ತು ಸಂಪಾದನೆ ಇಲ್ಲ, ದುಡ್ಡೆಲ್ಲ ಕಳ್ಕೊಂಬಿಟ್ಟಿದ್ದು. ಅವಾಗ ಇಲ್ಲಿ ಬಂದಮೇಲೆ ಪರಿಚಯ ಆಯಿತು, ಅವ್ರ ಅಜ್ಜಿ ಪರಿಚಯ ಮಾಡಿಸ್ಕೊಟ್ರು. ಅವಾಗ ನೋಡಿದ್ಮೇಲೆ ಏಸಪ್ಪ ಅಂತ ನಾನು ಗೊತ್ತಾಗಿದ್ದು ಅವ್ರನ್ನ ನೋಡಿದ್ಮೇಲೆ. ನಮ್ಮ ಹೆಂಡತಿ ಅವ್ರ ಅಜ್ಜಿನ ನೋಡಿದ್ಮೇಲೆ ಅವ್ರು ಪ್ರೇಯರ್ ಮಾಡಿದ್ರು. ನನಗೆ ಗಾಡಿ ಇರಲಿಲ್ಲ, ಗಾಡಿ ಬೇಕಪ್ಪ ಹುಡುಗನಿಗೆ ಅಂದ್ಬಿಟ್ಟು ಸುಮಾರು ಒಂದು ವಾರ ಫಾಸ್ಟಿಂಗ್ ಪ್ರೇಯರ್ ಮಾಡಿಸಿದ್ಮೇಲೆ ಅದೊಂದು ವಾರ 15 ದಿನ ಆದಮೇಲೆ ನನಗೆ ಗಾಡಿ ತಗೊಂಬರೋಕ್ಕೆ ಅಡ ಇಕ್ಬಿಟ್ಟಿದ್ದೆ. 30,000 ರೂಪಾಯಿಗೆ ಗಾಡಿ ಅಡ ಇಕ್ಕಿದ್ದೆ. ಆವಾಗ ನನಗೆ ಆಟೋಮೆಟಿಕ್ಕಾಗಿ ದುಡ್ಡು ಅಡ್ಜಸ್ಟ್ ಆಯಿತು. ಹೋಗಿ ಗಾಡಿ ತಗೊಂಬಂದೆ. ಗಾಡಿ ತಗೊಂಬಂದಮೇಲೆ ಒಂದೊಂದೇ ನಮಗೆ ಒಳ್ಳೆ ಕೆಲಸ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಒಂದು 100ಅಲ್ಲಿ ಒಂದು 20% ಏಸಪ್ಪ ಇವರೇನಾ, ಏಸಪ್ಪ ಅಂದರೆ ಹಿಂಗೆ ಅಂತ ನನಗೆ ಆವಾಗ ಸ್ವಲ್ಪ ನಂಬಿಕೆ ಬಂದಮೇಲೆ ಆವಾಗ ಏಸಪ್ಪ ಅಂದಮೇಲೆ ನಾನು ಆವಾಗ ಬೈಬಲ್ ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಉಪವಾಸ ಇಟ್ಕೊಂಡು ಬೈಬಲ್ ತಗೊಂಡು ಡೈಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅವಾಗ ತುಂಬಾ ಒಂದು 50% ನಂಬಿಕೆ ಬಂತು. ಏಸಪ್ಪ ಅಂದರೆ ಹೌದಾ ಹಿಂಗೆ ಏಸಪ್ಪ ಅಂದರೆ ಅಂತ. ಆವಾಗ ನಾನು ಹೆಂಡ್ತಿನ ಬೈತಾ ಇದ್ದೆ, ಏನೇನು ಏಸು ಅಂತ ಅಳ್ತಾ ಇರ್ತಿದೆಯೇ ಅಂದಾಗ ನನಗೆ ಆವಾಗ ಇಲ್ಲಿ ಬಂದ ಮೇಲೆ ತಿರುವಣ್ಣಾಮಲೆಗೆ ಬಂದು ಅವ್ರ ಅಜ್ಜಿ ನೋಡಿ ಅವ್ರನ್ನ ಪ್ರೇಯರ್ ಮಾಡೋದನ್ನು, ಅವರು ಚರ್ಚ್ ನಡೆಸೋದನ್ನು ಸುಮಾರು ಕಡೆ ನನ್ನನ್ನು ಕರ್ಕೊಂಡೋದ್ರು. ಈ ನಾಲ್ಮವಡಿ ಮತ್ತು ತಿರುಕೊಯ್ಲೂರು ಅಲ್ಲಿ ಇಲ್ಲಿ ಸುಮಾರು ಕಡೆ ಪ್ರೇಯರ್ ಇದೆ ಅಂದ್ಬಿಟ್ಟು ಚರ್ಚ್ಗೆ ಕರ್ಕೊಂಡೋದಾಗ ನೋಡಿದೆ. ಅಲ್ಲಿನ ಜನ, ಅಲ್ಲಿನ ವಾತಾವರಣ, ಅದನ್ನೆಲ್ಲ ನೋಡಿದ್ಮೇಲೆ ನನಗೆ ಏಸಪ್ಪ ಅಂದರೆ ಇವರೇ ಏಸಪ್ಪ ಅಂತಂದರೆ ನನಗೆ ಅವಾಗ ಅರ್ಥ ಆಯಿತು ತುಂಬ. ಆಮೇಲೆ ಸುಮಾರು ಜನ, ಎಷ್ಟೋ ಜನ ಪಾಸ್ಟ್ರುಗಳು ನೋಡಿದೆ, ಸುಮಾರು ಬಡವ ಪಾಸ್ಟ್ರುಗಳು. ಮತ್ತು ಪಾಪ ಅವರು ಎಷ್ಟೋ ಜನಕ್ಕೆ ಪ್ರೇಯರ್ ಮಾಡಿದ್ರು ಅವ್ರಿಗೇನೂ ಇರ್ತಿರಲಿಲ್ಲ, ಅಂಥವ್ರಿಗೆಲ್ಲ ಒಳ್ಳೇದು ಮಾಡಬೇಕು ಅನಿಸ್ತು. ಅವಾಗ ನನಗೆ ಏಸಪ್ಪನ ನಂಬಿತು. ಇವಾಗ ತುಂಬ ಚೆನ್ನಾಗಿ ಏಸಪ್ಪನ ನಂಬಿದ್ದೀನಿ. ತುಂಬ ನಮ್ಮ ಕಷ್ಟ ಸುಖದಲ್ಲಿ ಇವಾಗ ನಾನು 100%ಅಲ್ಲಿ 100% ಏಸಪ್ಪನ ನಂಬ್ಕೊಂಡು ಇವಾಗ ತುಂಬ ಚೆನ್ನಾಗಿ ನಮಗೆ ಒಂದು ಟೈಮ್ ಊಟ ಮಾಡೋಕ್ಕೂ ಕಷ್ಟ ಆಗಿತ್ತು. ಆ ಟೈಮಲ್ಲಿ ಇವಾಗ ಇಲ್ಲಿ ಬಂದ ಮೇಲೆ 2 ವರ್ಷ ಆಯಿತು. ನಾನು ಏಸಪ್ಪನ ನಂಬಿದ ಮೇಲೆ ನೆಮ್ಮದಿ ಇದೆ ನನಗೆ. ಏಸಪ್ಪ ನನಗೆ ದಾರಿ ತೋರಿಸ್ಕೊಟ್ರು, ಒಂದು ಚಿಕ್ಕದಾಗಿ ಒಂದು ವ್ಯಾಪಾರ ಮಾಡೋಕ್ಕೆ ಅಂತ. ಅದರಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಹೆಂಡತಿ ಮಗು ಅದು ಹಿಂಗೆ ಏಸಪ್ಪನೇ ಅದಕ್ಕೆ ದಾರಿ ಮಾಡಿಕೊಟ್ರು. ಏಸಪ್ಪನೇ ಅದಕ್ಕೆ ನನಗೆ ಒಂದು ಏನೋ ಒಂದು ಕಾಣಿಕೆ ಏಸಪ್ಪನೇ ಕೊಟ್ಟು ಅದನ್ನು ಹಂಗೆ ನಡೆಸೋಕ್ಕೋಸ್ಕರನೇ ಏಸಪ್ಪನೇ ದುಡ್ಡು ಕೊಟ್ಟಿದ್ದು.
ಹಂಗಾಗಿ ಅದೇ ದುಡ್ಡಲ್ಲಿ ನಾನಿವಾಗ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಮಾಡಿಕೊಂಡು ಇಲ್ಲೇ ತಿರುವಣ್ಣಾಮಲೆಯಲ್ಲಿ ಚೆನ್ನಾಗಿದ್ದೀನಿ. ಇವಾಗ ಏಸಪ್ಪನ ನಂಬಿದ್ದೀನಿ. ತುಂಬ ಜನ ನೀವು ಏಸಪ್ಪನ ನಂಬ್ರಿ. ಜೈ ಮೀಡಿಯಾದಲ್ಲಿ ನನಗೆ ಸಾಕ್ಷಿ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟೆ ಜೈ ಮೀಡಿಯಾಗೆ ತುಂಬ ಧನ್ಯವಾದಗಳು.